ಫರಿಸ್ತಾ ಸೋ ದೇವತಾ. ಬಾಬಾ ಹೇಳ್ತಾರೆ, ನಿಮ್ಮ 3 ಸ್ವರೂಪವನ್ನ ಸದಾ ನೆನಪಲ್ಲಿಟ್ಕೊಳ್ಳಿ. ಒಂದು ಸಂಗಮಯುಗಿ ಬ್ರಾಹ್ಮಣ, ಎರಡನೇದು ಬ್ರಾಹ್ಮಣ ಸೋ ಫರಿಸ್ತಾ, ಮೂರನೇದು ಫರಿಸ್ತಾ सो देवता। आज बाप दादा चारों ओर के बच्चों के 3 रूप देख रहे हैं। सबसे श्रेष्ठ स्वरूप है ब्राह्मण, और ब्राह्मण सो फरिस्ता, और फरिस्ता सो देवता। ಇವತ್ತು ಬಾಪ್ ದಾದರವರು 4 ಕಡೆಗಿರುವ ಪ್ರತಿಯೊಬ್ಬ ಮಕ್ಕಳಲ್ಲಿ 3 ರೂಪವನ್ನ ನೋಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಶ್ರೇಷ್ಠ ಸಂಗಮ ಯುಗದ ಬ್ರಾಹ್ಮಣ ಮತ್ತು ಬ್ರಾಹ್ಮಣರಿಂದ ಫರಿಸ್ತಾ, ಫರಿಸ್ತಾಯಿಂದ ದೇವತಾ। ब्राह्मण स्वरूप, फरिश्ता स्वरूप और देवता स्वरूप। ब्राह्मण स्वरूप की विशेषता सर्व शक्तियों संपन्न स्वरूप की है। ब्राह्मण स्वरूप, फरिश्ता स्वरूप ಮತ್ತು ದೇವತಾ ಸ್ವರೂಪ। ಬ್ರಾಹ್ಮಣ ಸ್ವರೂಪದ ವಿಶೇಷತೆಯಾಗಿದೆ ಸರ್ವ ಶಕ್ತಿ ಸಂಪನ್ನ ಸ್ವರೂಪ। ಬಾಬಾ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಬ್ರಾಹ್ಮಣರ ಅಂದ್ರನೆ ब्राह्मण अर्थात मायाजीत, तो सर्व शक्ति संपन्न बनना ही मायाजीत बनना है। पहला स्वरूप ब्राह्मण, स्वयं को देखो कि ब्राह्मण स्वरूप की विशेषता धारण हुई है। बाप दादा ತಿಳಿಸ್ತಾ ಇದ್ದಾರೆ, ಬ್ರಾಹ್ಮಣ ಅಂದ್ರನೆ ಮಾಯಾಜೀತರು, ಸರ್ವಶಕ್ತಿ ಸಂಪನ್ನ ಆಗೋದೆಂದರೆ ಮಾಯಾಜೀತರಾಗೋದು। ಮೊದಲನೇ ಸ್ವರೂಪ ಬ್ರಾಹ್ಮಣ, ಸ್ವಯಂನ ನೋಡ್ಕೊಳ್ಳಿ। ಬ್ರಾಹ್ಮಣ ಸ್ವರೂಪದ ವಿಶೇಷತೆ ಅಂದ್ರೆ ಸರ್ವ ಶಕ್ತಿಗಳನ್ನ धारणे ಮಾಡಿದೇನಾ। सर्व शक्तियां है व कोई कोई शक्ति है। अगर एक शक्ति भी कमजोर है व कम है तो ब्राह्मण स्वरूप के बदले बार बार क्षत्रिय अर्थात युद्ध करने वाले बन जाते हैं। बाप दादा ತಿಳಿಸ್ತಾ ಇದ್ದಾರೆ, ಸರ್ವ ಶಕ್ತಿಗಳನ್ನ ಧಾರಣೆ ಮಾಡಿದ್ದೀರಾ ಅಥವಾ ಕೆಲವು ಶಕ್ತಿ ಇದ್ದಾವೆ ಕೆಲವು ಇಲ್ಲ ಅಂತ ಹೇಳ್ತೀರಾ? ಕಡಿಮೆ ಇದೆಯಾ? ಬ್ರಾಹ್ಮಣ ಸ್ವರೂಪದ ಬದಲಾಗಿ ಬಾರಿ ಬಾರಿಗೂ ಕ್ಷತ್ರಿಯ ಅಥವಾ ಯುದ್ಧ ಮಾಡುವಂತವರಾಗ್ತೀರಾ? ಬಾಬಾ ಮಕ್ಕಳಲ್ಲಿ ಎಲ್ಲ ಶಕ್ತಿಯನ್ನ ಕೊಟ್ಟಿದ್ದಾರೆ, ಆದ್ರೆ ನಾವು ಕೆಲವೊಮ್ಮೆ ಮರಿತೀವಿ, ಅದನ್ನ ಮತ್ತೆ ನಮ್ಗೆ ನೆನ್ಪು ಮಾಡಿಸ್ಕೊಡ್ತಾ ಇದ್ದಾರೆ। ಅದಕ್ಕೆ क्षत्रिय का कर्तव्य है युद्ध करना और ब्राह्मण का कर्तव्य है सदा और सहज मायाजीत बनना। ಕ್ಷತ್ರಿಯರ ಕೆಲಸ ಯುದ್ಧ ಮಾಡೋದು ಮತ್ತು ಬ್ರಾಹ್ಮಣರ ಕರ್ತವ್ಯ ಆಗಿದೆ ಸದಾ ಮತ್ತು ಸಹಜ ಮಾಯಾಜೀತರಾಗೋದು। ಕ್ಷತ್ರಿಯರ ಕೆಲಸ ಯುದ್ಧ ಮಾಡೋದು, ಬ್ರಾಹ್ಮಣರ ಕೆಲಸ ಸದಾ ಮತ್ತು ಸಹಜ ಮಾಯೆಯನ್ನ ಗೆಲ್ಲೋದು, ಮಾಯಾಜೀತ ಆಗೋದು। ब्राह्मण अर्थात विजयी, सदा सर्व शक्तियां अर्थात सर्व शस्त्रों से संपन्न है। ಬ್ರಾಹ್ಮಣರೆಂದರೆ ಅದರಲ್ಲೂ ಸಂಗಮ ಯುಗದ ಬ್ರಾಹ್ಮಣರೆಂದರೆ ಸದಾ ಸರ್ವ ಶಕ್ತಿಗಳು ಸರ್ವ ಶಸ್ತ್ರಗಳಿಂದ ಸಂಪನ್ನ। ನೋಡಿ, ಬಾಬಾ ಇಲ್ಲಿ 2 ಶಬ್ದ ಉಪಯೋಗಿಸ್ತಾ ಇದ್ದಾರೆ, ಸರ್ವ ಶಕ್ತಿಗಳು ಸರ್ವ ಶಸ್ತ್ರಗಳು, ಶಸ್ತ್ರಗಳಿಂದ ಸಂಪನ್ನ। ಮತ್ತು ಕ್ಷತ್ರಿಯ ಅಂದ್ರೆ ಕೆಲವೊಮ್ಮೆ ವಿಜಯಿ ಕೆಲವೊಮ್ಮೆ ಸೋಲು ಅನುಭವಿಸುವಂತವರು। क्योंकि शक्तियां मिलते हुए भी धारण नहीं कर सकते, इसलिए समय और परिस्थिति प्रमाण सदा विजयी नहीं बन सकते। ಕೆಲವು ಮಕ್ಕಳಿಗೆ ಶಕ್ತಿ ಇರುತ್ತೆ, ಶಕ್ತಿ ಬಾಬನಿಂದ ಸಿಗುತ್ತೆ, ಆದರೆ ಅದನ್ನ ಸಮಯಕ್ಕೆ ಸರಿಯಾಗಿ ನೆನ್ಪು ಮಾಡ್ಕೊಳ್ಳದೆ ಧಾರಣೆ ಮಾಡ್ಕೊಳ್ಳದೆ ಇದ್ದಾಗ ಸಮಯ ಮತ್ತು ಪರಿಸ್ಥಿತಿಯ ಪ್ರಮಾಣ ಸದಾ ವಿಜಯಗಳು ಆಗೋದಿಲ್ಲ। ಬಾಬಾ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಶಕ್ತಿಗಳು ಇದ್ದರೂ ಸಹ ಧಾರಣೆ ಮಾಡದೇ ಇರುವ ಕಾರಣ
ಸಮಯ ಮತ್ತು ಪರಿಸ್ಥಿತಿಯ ಪ್ರಮಾಣ ಸದಾ ವಿಜಯಿ ಆಗೋದಿಲ್ಲ. ब्राह्मण स्वरूप अर्थात सदा ताज तख्त और तिलकधारी, विश्व कल्याण की जिम्मेदारी के ताजधारी, सदा स्वतः स्मृति के तिलकधारी, सदा बाप के दिल तख्त नशीन. ಬಾಪ್ ದಾದ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಸ್ವರೂಪ ಅಂದರೆ ಸದಾ ಕಿರೀಟ, ತಿಲಕ ಮತ್ತು ಸಿಂಹಾಸನಧಾರಿಗಳು. ಬ್ರಾಹ್ಮಣ ಸ್ವರೂಪ ಅಂದರೆ ಸದಾ ಕಿರೀಟಧಾರಿ, ಸಿಂಹಾಸನಧಾರಿ ಮತ್ತು ತಿಲಕಧಾರಿ. ವಿಶ್ವ ಕಲ್ಯಾಣಕ್ಕೆ ಜಿಮ್ಮೆದಾರಿಗೆ ತಾಜ್ಧಾರಿ. ಬಾಬಾ ನಮ್ಗೆ ಯಾವ ಕಿರೀಟ ಕೊಟ್ಟಿದ್ದಾರೆ ಅಂದ್ರೆ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ. ಜವಾಬ್ದಾರಿ, ವಿಶ್ವ ಕಲ್ಯಾಣ ಜವಾಬ್ದಾರಿ ಕಿರೀಟಧಾರಿ ಮತ್ತು ಸದಾ ಸ್ವತಃ ಸ್ಮೃತಿಗೆ ತಿಲಕಧಾರಿ. ಸದಾ ಕಾಲ ಬಾಬನ ಸ್ಮೃತಿಯ ತಿಲಕ. ಬಾಬನ ನೆನಪೇ ಒಂದು ತಿಲಕ ಇದ್ದಂಗೆ. ಬಾಬರವರ ಸ್ಮೃತಿಯ ತಿಲಕ. ಸದಾ ಬಾಪ್ಗೆ ದಿಲ್ ತಖ್ತ್ ನಶೀನ್ ಮತ್ತು ಬಾಪ್ ದಾದರವರ ಹೃದಯ ಸಿಂಹಾಸನ. ಈ ರೀತಿ ಬ್ರಾಹ್ಮಣರು ಸಂಗಮ ಯುಗದಲ್ಲಿ ಈ ಮೂರನ್ನ ನೆನ್ಪಿಟ್ಕೊಂಡು ಸದಾಕಾಲ ಬಾಬನ ಹೃದಯ ಸಿಂಹಾಸನಧಾರಿ ಆಗ್ಬೇಕು. क्षत्रिय एक रस अचल अडोल न होने के कारण कभी अचल, कभी हलचल, कभी अधिकारी और कभी बाप से शक्ति मांगने वाले रॉयल भिकारी. ನೋಡಿ, ಬಾಬಾ ಕ್ಷತ್ರಿಯರಿಗೂ ಬ್ರಾಹ್ಮಣರಿಗೆ ಇರುವ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಈಗ ಕ್ಷತ್ರಿಯರಂದ್ರೆ ಏಕರಸ, ಅಚಲ, ಅಡೋಲ ಇಲ್ಲದೆ ಇರುವ ಕಾರಣ ಕೆಲವೊಮ್ಮೆ ಅಚಲ, ಕೆಲವೊಮ್ಮೆ ಹಲ್ಚಲ್. ಕ್ಷತ್ರಿಯರು ಏಕರಸ, ಅಚಲ, ಅಡೋಲ ಇಲ್ಲದೆ ಇರುವ ಕಾರಣ ಕೆಲವೊಮ್ಮೆ ಅಚಲ, ಕೆಲವೊಮ್ಮೆ ಗೊಂದಲ, ಕೆಲವೊಮ್ಮೆ ಅಧಿಕಾರಿ, ಕೆಲವೊಮ್ಮೆ ಬಾಬನಿಂದ ಶಕ್ತಿಯನ್ನ ತಗೊಳ್ಳುವಂತಹ ಬೇಡುವಂತಹ ರಾಯಲ್ ವಿಕಾರಿಗಳಾಗಿರ್ತಾರೆ. ಕ್ಷತ್ರಿಯರು ಬಾಬನಿಂದ ಶಕ್ತಿಯನ್ನ ತೆಗೆದುಕೊಳ್ಳುವ ರಾಯಲ್ ಭಿಕಾರಿಯಾಗಿರ್ತಾರೆ. ब्राह्मण अर्थात सदा अलौकिक मौज के जीवन में रहने वाले, सदा रूहानी सीरत और सूरत वाले. बाप दादा ತಿಳಿಸ್ತಾರೆ, ಬ್ರಾಹ್ಮಣ ಅಂದರೆ ಸದಾ ಅಲೌಕಿಕ ಆನಂದದ ಜೀವನದಲ್ಲಿ ಇರುವಂಥವರು. ಸಂಗಮ ಯುಗದ ಬ್ರಾಹ್ಮಣರು ಅಂದರೆ ಸದಾ ಅಲೌಕಿಕ ಆನಂದದ ಜೀವನದಲ್ಲಿ ಇರೋರು. ಸದಾ ಆತ್ಮಿಕ ಸೀರತ್ ಮತ್ತು ಸೂರತ್ ವಾಲಿ ಅಂದ್ರೆ ಅವ್ರ ಮುಖದಲ್ಲಿ ಮತ್ತು ನಡತೆಯಲ್ಲಿ ಆತ್ಮೀಯತೆ, ಅಲೌಕಿಕತೆ ತುಂಬಿರುತ್ತೆ. क्षत्रिय अर्थात कभी ऐसे कभी कैसे, तो अपने से पूछो मैं कौन. ಬಾಪ್ ದಾದ ಹೇಳ್ತಾರೆ, ಕ್ಷತ್ರಿಯ ಆದಂಥವರ ಲಕ್ಷಣ ಏನಂದ್ರೆ ಕೆಲವೊಮ್ಮೆ ಹಾಗಿರ್ತಾರೆ, ಕೆಲವೊಮ್ಮೆ ಹೀಗಿರ್ತಾರೆ. ಅಂದ್ರೆ ಪ್ರಶ್ನೆಗಳಲ್ಲಿರ್ತಾರೆ, ಯುದ್ಧ ಇರ್ತಾರೆ, ಮಾಯನ್ನ ಗೆಲ್ಲೋದ್ರೊಳಗೆ ಕಷ್ಟಪಡ್ತಾ ಇರ್ತಾರೆ. ಇದು ಕ್ಷತ್ರಿಯರ ಲಕ್ಷಣ. ಈಗ ಬಾಬಾ ಕೇಳ್ತಾರೆ, ಅಪನೆ ಸೆ ಪೂಛೋ ಮೈ ಕೌನ್. ಈಗ ನಿಮ್ಮಲ್ಲಿ ನೀವು ಕೇಳ್ಕೊಳ್ಳಿ, ನಾನು ಯಾರಾಗಿದ್ದೇನೆ. कभी ब्राह्मण कभी क्षत्रिय या सदा ब्राह्मण जीवन में विशेषताओं से संपन्न है. ನಮ್ಮಲ್ಲಿ ನಾವು ನೋಡ್ಕೊಳ್ಬೇಕು, ನಾವು ಕೆಲವೊಮ್ಮೆ ಬ್ರಾಹ್ಮಣ, ಕೆಲವೊಮ್ಮೆ ಕ್ಷತ್ರಿಯ ಅಥವಾ ಸದಾ ಬ್ರಾಹ್ಮಣ ಜೀವನದ ವಿಶೇಷತೆಗಳಿಂದ ಸಂಪನ್ನ ಆಗಿದ್ದೇನಾ. ಬಾಬಾ ಅಂತೂ ನಮ್ಗೆ ಎಲ್ಲ ಶಕ್ತಿಗಳಿಂದ, ಎಲ್ಲ ವಿಶೇಷತೆಗಳಿಂದ ಸಂಪನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಸಂಗಮ ಯುಗದಲ್ಲಿ ಕೆಲವೊಮ್ಮೆ ಬ್ರಾಹ್ಮಣ, ಕೆಲವೊಮ್ಮೆ ಕ್ಷತ್ರಿಯ, ಕೆಲವೊಮ್ಮೆ ಬ್ರಾಹ್ಮಣ ಜೀವನದ ವಿಶೇಷತೆ ಸಂಪನ್ನ ಆಗಿದ್ದೇವ. लक्ष्य ब्राह्मण जीवन का है, लेकिन कभी ब्राह्मण
कभी क्षत्रिय ऐसे लक्षण तो नहीं है. ಎಲ್ಲ ಸಂಗಮ ಯುಗದ ಪುರುಷಾರ್ಥಿಗಳ ಲಕ್ಷಣ ಆಗಿದೆ, ಬ್ರಾಹ್ಮಣ ಜೀವನದ ಲಕ್ಷಣ ಆಗಿದೆ. ನಾವು ಸಂಪನ್ನ ಆಗ್ಬೇಕು, ಸಂಪೂರ್ಣ ಆಗ್ಬೇಕು ಅಂತ ಲಕ್ಷ್ಯ ಚೆನ್ನಾಗಿ ಇಟ್ಕೊಂಡಿದ್ದೇವಿ. ಅದ್ರ ಲಕ್ಷ್ಯದಂತೆ ಲಕ್ಷಣ ಸಮಾನ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ ನೋಡ್ಕೊಳ್ಬೇಕು. ಅಂದ್ರೆ ಬಾಬನ ಮಹಾವಾಕ್ಯವನ್ನ ಕೇಳಿ ಶಬ್ದಗಳನ್ನ ನಾವು ತುಂಬಾ ಪ್ರಯೋಗ ಮಾಡ್ತೀವಿ. ಸಂಪನ್ನ ಆಗ್ಬೇಕು, ಸಂಪೂರ್ಣ ಆಗ್ಬೇಕು, ಕರ್ಮಾತೀತ ಆಗ್ಬೇಕು, ನಿರ್ಮೋಹಿ ಆಗ್ಬೇಕಂತ ಶಬ್ದಗಳನ್ನ ಜ್ಞಾನದ ರೂಪದಲ್ಲಿ ಉಪಯೋಗಿಸ್ತೀವಿ. ಆದರೆ ಲಕ್ಷ್ಯ ಇಟ್ಕೊಂಡಿದ್ದೀವಿ, ಆದರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನ ಇದೆಯಾ ಅಥವಾ ವ್ಯತ್ಯಾಸ ಇದೆಯಾ? ಬಾಬಾ ಕೇಳ್ತಾರೆ, ಬೋಲ್ ಅವ್ರ ಕರ್ಮ ಸಮಾನ್ ವ ಅಂತರ್ ಹೈ. ನಾವು ಹೇಳುವ ಮಾತು ಮತ್ತು ಕರ್ಮ ಅದನ್ನ ತಂದಿದ್ದೇವಾ, ಸಮಾನ ಇದೆಯಾ? ಹೇಳೋದು ನಿರ್ಮೋಹಿ ಅಂತ, ಆದ್ರೆ ಮೋಹ ಮಮಕಾರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದು ಬೋಲ್ ಮತ್ತು ಕರ್ಮ ಎರಡು ಸಮಾನ ಆಗಿಲ್ಲ. ಯಾಕೆ ಬಾಬಾ ಮಕ್ಕಳಿಗೆ ತಯಾರಿ ಮಾಡ್ತಾ ಇದ್ದಾರೆ. ನಿಮ್ಮ ಶಬ್ದದಂತೆ ಮಾತಿನಂತೆ ಏನು ಜ್ಞಾನ ಕೇಳ್ತಿರೋ ಅದರಂತೆ ಕರ್ಮದಲ್ಲೂ ತರ್ತಾ ಇದ್ದೀರಾ, ವ್ಯತ್ಯಾಸ ಇದೆಯಾ? ಅದು ಕೇಳ್ತಾ ಇದ್ದಾರೆ. सभी ब्रह्मा कुमार ब्रह्मा कुमारी कहलाते हो न कि क्षत्रिय कहलाते हो? ಚಂದ್ರವಂಶಿ कहलाना भी पसंद नहीं करते. ತಮ್ಮನ್ನು ತಾವು ಎಲ್ಲರೂ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಂತ ಹೇಳ್ಸ್ಕೊಳ್ತಿರಲ್ವಾ? ಅಥವಾ ಅದು ಹೇಳ್ಕೊಳಕ್ಕೆ ಒಂದು ಖುಷಿ ಆಗುತ್ತೋ ಅಥವಾ ಕ್ಷತ್ರಿಯರಂತ ಹೇಳ್ಕೊಳ್ತೇವ? ಚಂದ್ರವಂಶಿ ಅಂತ ಹೇಳ್ಕೊಳ್ಳೋದು ಕೂಡ ನಮ್ಗೆ ಇಷ್ಟ ಆಗಲ್ಲ. कोई कहे आप चंद्रवंशी है तो पसंद आएगा? ಬಾಬಾ ಹೇಳ್ತಾರೆ, ಯಾರಾದ್ರೂ ಹೇಳ್ತಾರೆ ನೀವು ಚಂದ್ರವಂಶಿಗೆ ಹೋಗ್ತೀರಾ, ಚಂದ್ರವಂಶದವ್ರು ಆಗ್ತೀರಾ ಅಂತ ಕೇಳಿದ್ರೆ ಯಾರಿಗೋದು ಇಷ್ಟ ಆಗಲ್ಲ. नहीं. और कर्म क्या है? जिस समय युद्ध में लगे हुए हो उस समय का फोटो अपना निकालो. फोटो निकालने का शौक बहुत होता है. ನೋಡಿ, ಯಾವ ಸಮಯದಲ್ಲಿ ನಾವು ವ್ಯರ್ಥ ಸಂಕಲ್ಪದಿಂದ ಅಥವಾ ಯಾವ್ದ್ಯಾವ್ದೋ ಸಂದರ್ಭದಲ್ಲಿ ಯುದ್ಧ ಮಾಡ್ತಾ ಇದ್ದಾಗ ಅಥವಾ ಮಾತಿನ ಸಂಕಲ್ಪದ ಘರ್ಷಣೆಯಲ್ಲಿದ್ದಾಗ ಅದು ಸಹಜವಾಗಿ ನಾವು ಗೆಲ್ದೇ ಇದ್ದಾಗ ಆ ಸಮಯಕ್ಕೆ ಚಂದ್ರವಂಶವರಾಗ್ಬಿಡ್ತೀವಿ. ಯಾಕೆ ಬಾಪ್ ದಾದ ಅಂತ ಸಮಯದ ಒಂದು ಫೋಟೋನು ತೆಗ್ದಿಟ್ಕೊಳ್ರಿ. ಅಂದ್ರೆ ನಾವು ಮಾತಿನ ಚರ್ಚೆ ವಾದ ವಿವಾದದಲ್ಲಿ ಬಂದಾಗ ಆ ಫೋಟೋನು ತೆಗ್ದಿಟ್ಕೊಳ್ಳಿ. ನಮ್ಮ ಮುಖದ ಭಾವ ಮಾತಿನ ಭಾವ ಹೇಗಿರುತ್ತೆ, ಜೊತೆಗೆ ಸಂಕಲ್ಪಗಳನ್ನ ನಾವು ಮಾಯನ್ನ ಗೆಲ್ದೇ ಇದ್ದಾಗ ಗೆಲ್ಬೇಕಂತ ಕಷ್ಟಪಟ್ಟಾಗ ಆಗ್ಲೂ ಕೂಡ ನಮ್ಮ ಮುಖ ಅಥವಾ ನಮ್ಮ ವಿಚಾರಗಳು ಹೇಗಿರುತ್ತೆ ಅದನ್ನು ಫೋಟೋನ ತೆಗ್ದಿಟ್ಕೊಳ್ಳಿ. फोटो निकालने का शौक बहुत होता है ना, तो अपना फोटो निकालना आता है या दूसरों को फोटो निकालना आता है? ಬಾಪ್ ದಾದ ತಿಳಿಸ್ತಾರೆ, ಫೋಟೋ ತೆಗಿಯಕ್ಕೆ ಆಸಕ್ತಿ ಕೆಲವರಿಗೆ ತುಂಬಾ ಇರುತ್ತಲ್ವಾ, ಎಷ್ಟು ಫೋಟೋ ತೆಗಿತಾರೆ. ಹಾಗೆ ನೀವು ಕೂಡ ನಿಮ್ಮ ಫೋಟೋವನ್ನ ತಕೊಳ್ಳಿಕ್ ಬರುತ್ತಾ ಅಥವಾ ಬೇರೆಯವ್ರ ಫೋಟೋ ಅಥವಾ ಬೇರೆಯವರ ಅವಗುಣ ಬೇರೆಯವರ ಕೊರತೆಗಳನ್ನ ನೋಡೋಕೆ ತುಂಬಾ ಬರುತ್ತಾ? ಕೇಳ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ. ಸೆಲ್ಫಿ ತೆಗಿಯಕ್ಕೆ ಎಷ್ಟು ಇಂಟ್ರೆಸ್ಟ್ ಪಡಿಸ್ತಾರೆ ಅಥವಾ ಫೋಟೋ ತೆಗಿಯಕ್ಕೆ ಎಷ್ಟು ಇಷ್ಟ ಪಡ್ತಾರೆ. ಹಾಗೆ ಬಾಬನು ಕೂಡ ಯಾವ ಫೋಟೋ ತೆಗಿತಾರಂದ್ರೆ ಬ್ರಾಹ್ಮಣ ಜೀವನ ಸಂಗಮ ಯುಗ ಜ್ಞಾನಿ ಜೀವನದಲ್ಲಿ ಇವ್ರು ಹೆಂಗಿರ್ಬೇಕು ಆ ರೀತಿ ಫೋಟೋ ನೋಡಕ್ ಇಷ್ಟ ಪಡ್ತಾರೆ ವಿನಃ ಕ್ಷತ್ರಿಯರಾಗಿ ತುಂಬಾ ಪುರುಷಾರ್ಥದಲ್ಲಿ ಕಷ್ಟ ಪಡೋದನ್ನ ನೋಡಕ್ ಇಷ್ಟ ಆಗಲ್ಲ. ಇದು ಎರಡೂ ಕೂಟ ಫೋಟೋ ತೆಗ್ದಿಟ್ಕೊಳ್ಳಿ ಅಂತಾರೆ. तो अपना फोटो निकालो कि मैं कौन हूँ. अगर फोटो भी कोई का अच्छा नहीं निकलता है तो पसंद नहीं करते हो ना. ಈಗ ನೋಡಿ, ಬಾಪ್ ದಾದ ಹೇಳ್ತಾ ಇದ್ದಾರೆ, ಈಗ ನೋಡ್ಕೊಳ್ಳಿ ನಾನ್ ಯಾರಾಗಿದ್ದೇನೆ. ನಾನು ಸಂಗಮ ಯುಗದ ಸತ್ಯ ಬ್ರಾಹ್ಮಣ ಜ್ಞಾನಿಯಾಗಿ ಬಾಬಾ ಹೇಳಿರುವ ಹಾಗೆ ಲಕ್ಷಣಗಳು ಪುರುಷಾರ್ಥದ ಲಕ್ಷಣ ಗುರಿಯ ಲಕ್ಷಣ ಇದೆಯಾ ಅಥವಾ ಕ್ಷತ್ರಿಯ ರೂಪದ ಲಕ್ಷಣ ಇದೆಯಾ? ಇದು ನೋಡ್ಕೊಳ್ಬೇಕು ನಮ್ಮಲ್ಲಿ. ಕೆಲವರಿಗೆ ಫೋಟೋ
ಚೆನ್ನಾಗಿ ಬರ್ಬೇಕು. अगर फोटो भी कोई अच्छा नहीं निकलता है तो पसंद नहीं करते हो ना फोटो. ಮೇಲಿನ ಫೋಟೋ ತೆಗಿಬೇಕಾದ್ರೂ ಕೂಡ ಸರಿಯಾಗಿ ಬರ್ದೇ ಇದ್ರೆ ಕೆಲವರಿಗೆ ಇಷ್ಟ ಆಗಲ್ಲ ಅಲ್ವಾ. तो सारे दिन में कितने बारी समय प्रति समय ब्राह्मण के बजाय क्षत्रिय बन जाते हैं. ये ಚೆಕ್ करो और ಚೆಕ್ करके चेंज करो. ಬಾಪ್ ದಾದಾ ಹೇಳ್ತಾರೆ ಇಡೀ ದಿನದಲ್ಲಿ ನೋಡ್ಕೊಳ್ಳಿ ಎಷ್ಟು ಸಮಯ ನಾವು ಬ್ರಾಹ್ಮಣರ ಬದಲಾಗಿ ಕ್ಷತ್ರಿಯರಾಗ್ತೇವೆ. ನಿಜವಾಗ್ಲೂ ಕೂಡ ಬಾಬನ ಜ್ಞಾನ ಎಷ್ಟು ಶ್ರೇಷ್ಠ. ಬಾಬನೂ ಕೂಡ ಸೂಪರ್. ಆ ಸೂಪರ್ ಸುಪ್ರೀಂ ಫಾದರ್ ಪರಮಾತ್ಮ ನಮ್ಮನ್ನ ಶ್ರೇಷ್ಠರನ್ನಾಗಿ ಶ್ರೇಷ್ಠ ರೂಪದಲ್ಲಿ ನೋಡಕ್ ಇಷ್ಟಪಡ್ತಾರೆ. ಆದ್ರೆ ನಾವು ಸಾಧಾರಣ ಆಗಿದ್ ಬಿಟ್ರೆ ಬಾಬನಿಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ಬಾಪ್ ದಾದ ಹೇಳ್ತಾರೆ ಇಡೀ ದಿನದಲ್ಲಿ ಎಷ್ಟು ಬಾರಿ ಸಮಯಕ್ಕೆ ಬ್ರಾಹ್ಮಣರ ಬದಲಾಗಿ ಕ್ಷತ್ರಿಯರಾಗ್ತಿರೇನು ಇದು ನೋಡ್ಕೊಳ್ಳಿ. ಚೆಕ್ ಕರೋ ಅವ್ರ ಚೆಕ್ ಕರ್ಕೆ ಚೇಂಜ್ ಕರೋ. ನಿಮ್ಮ ನೀವು ನೋಡ್ಕೊಂಡು ಅದನ್ನ ಪರಿವರ್ತನೆ ಬದಲಾವಣೆ ಮಾಡ್ಕೊಳ್ಳಿ. ನಾನು ಎಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪಾಗ್ತಾ ಇದೆ, ನನ್ನ ಸ್ವರೂಪ, ನನ್ನ ಮಾತಿನಲ್ಲಿ, ನನ್ನ ನಡತೆಯಲ್ಲಿ ಎಲ್ಲಿ ನಂದು ವ್ಯತ್ಯಾಸ ಆಗ್ತಾ ಇದೆ ಅಂತ ಚೆಕ್ ಕರ್ಕೆ ಚೇಂಜ್ ಕರೋ. ಪರಿಶೀಲನೆ ಮಾಡಿಕೊಂಡು ಪರಿವರ್ತನೆ ಆಗ್ರಿ. सिर्फ चेक नहीं करना, चेक किया तो जाता है चेंज करने के लिए. ಕೇವಲ ನಮ್ಮ ನಾವು ನೋಡ್ಕೊಳ್ಳೋದು ಅಥವಾ ನಮ್ದು ಏನ್ ವ್ಯತ್ಯಾಸ ಐತಂತ ಗೊತ್ತಾಗುತ್ತೆ. ಗೊತ್ತಾಗಿ ನಾವು ಚೇಂಜ್ ಮಾಡ್ಕೊಳ್ಳಿಲ್ಲ ಆದ್ರೆ ಚೆಕ್ ಮಾಡ್ಕೊಂಡು ಏನು ಉಪಯೋಗ ಆಯ್ತು. ಅದಕ್ಕಾಗಿ ಪರಿಶೀಲನೆ ಚೆಕ್ಕಿಂಗ್ ಮಾಡ್ಕೊಳ್ಳೋದಂದ್ರೇನೆ ಚೇಂಜ್ ಆಗೋ ಸಲುವಾಗಿ. तो सभी के पास परिवर्तन शक्ति है. ಬಾಬಾ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ, ಎಲ್ಲರಲ್ಲೂ ಪರಿವರ್ತನೆ ಶಕ್ತಿ ಇದೆಯಾ? ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀರಾ? ಈ कोई के पास नहीं है. ಪರಿವರ್ತನೆ ಶಕ್ತಿ, ಪರಿವರ್ತನೆ ಗುಣ, ಪರಿವರ್ತನೆ ಆಗಿದ್ದೀರಾ? ಅಥವಾ ಕೆಲವ್ರ ಹತ್ರ ಪರಿವರ್ತನೆ ಶಕ್ತಿ ಇದೆ, ಕೆಲವ್ರ ಹತ್ರ ಇನ್ನು ಇಲ್ಲ ಅಂತ ಹೇಳ್ತೀರಾ? ये तो बहुत अच्छी खुशी की बात है कि सभी के पास है. ನೋಡಿ, ನಾನು ಹೇಳಿದಾಗ ನೀವೆಲ್ಲರೂ ಹ್ಞೂ ಅಂತೀರಂದ್ಮೇಲೆ ಬಾಬನಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರ ಹತ್ರನೂ ಕೂಡ ನೀವು ಖುಷಿಯಿಂದ ಹೇಳ್ತೀರಿ ಪರಿವರ್ತನೆಯ ಶಕ್ತಿ ನಮ್ಮ ಹತ್ರ ಇದೆ ಅಂತ. ನಿಮ್ಮ ಖುಷಿಯನ್ನ ನೋಡಿ ಬಾಬನಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಅಬ್ ಸಮಯ ಪರ್ ಕಾಮ್ ಮೇ ಲಗಾನ ಆತಿ ಹೈ ಯಾ ಕಭಿ ನಹಿ ಭಿ ಲಗ್ತಿ ಹೈ. ಬಾಬಾ ಹೇಳ್ತಾ ಇದ್ದಾರೆ ಈಗ ಖುಷಿ ಆಗ್ಲಿ ಪರಿವರ್ತನೆ ಆಗ್ಲಿ ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಇಲ್ವಾ? क्योंकि शक्ति है तो समय पर काम आवे, दुश्मन है ही नहीं और शस्त्र बहुत बढ़िया है मेरे पास. और जब दुश्मन आवे तो शस्त्र काम में नहीं आवे, क्या उसको शक्तिशाली कहेंगे? ನೋಡಿ, ಬಾಪ್ ದಾದಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ, ರಹಸ್ಯಪೂರ್ಣ ಪಾಯಿಂಟ್ ಅನ್ನ ತಿಳಿಸ್ತಾ ಇದ್ದಾರೆ. ನಾವೆಲ್ಲ ಹೇಳ್ತೇವಿ ಪರಿವರ್ತನೆ ಆಗಿದ್ದೇವೆ ಅಂತ. ಆದ್ರೆ ಆ ಪರಿವರ್ತನೆಯನ್ನ ಸಮಯಕ್ಕೆ ಸರಿಯಾಗಿ ನಾವು ಉಪಯೋಗಿಸ್ತಾ ಇದ್ದೇವಾ? ಅಥವಾ ಎಲ್ಲ ಜ್ಞಾನ ಇದೆ, ಸಮಯ ಬಂದಾಗ ಅದನ್ನ ಮರೆತ್ರೆ ಅದ್ರೊಳಗೆ ಏನ್ ಗೊತ್ತಾಗುತ್ತೆ? ನಮ್ಮ ಹತ್ರ ಎಲ್ಲ ಶಕ್ತಿ ಇದೆ, ಸಮಯಕ್ಕೆ ಉಪಯೋಗಿಸ್ಬೇಕಾಗುತ್ತೆ. ಈಗ ಶತ್ರುಗಳು ಬಂದಿರ್ತಾರೆ, ಶತ್ರುಗಳು ಶಸ್ತ್ರ ಏನು ತುಂಬಾ ಇದೆ, ತುಂಬಾ ಒಳ್ಳೊಳ್ಳೆ ಬೆಲೆ ಬಾಳೋ ಶಸ್ತ್ರ ಇದೆ. ಶತ್ರುಗಳ ಎದುರುಗಡೆಗೆ ಅದನ್ನು ಉಪಯೋಗಿಸಿಲ್ಲ ಅಂದ್ರೆ ಕ್ಯಾ ಉಸ್ಕೋ ಶಕ್ತಿಶಾಲಿ ಹಿಂಗೆ ಅಂಥವ್ರಿಗೆ ಶಕ್ತಿಶಾಲಿ ಅಂತ ಹೇಳ್ತಾರ? सिर्फ एक चेक नहीं करो कि शक्ति है, लेकिन कर्म में समय प्रमाण जो शक्ति चाहिए वही शक्ति कार्य में लगाना आता है. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ನೀವು ನೋಡ್ಕೊಳ್ಳಿ, ಶಕ್ತಿ ಅಂತೂ ಇದೆ, ಆದ್ರೆ ಆ ಶಕ್ತಿಯನ್ನ ಸಮಯ ಪ್ರಮಾಣ ನಾವು ಕಾರ್ಯದಲ್ಲಿ ಉಪಯೋಗಿಸ್ತಾ ಇದ್ದೇವಾ? ಶಕ್ತಿ ಇದೆ, ಬಾಬಾ ಅಂತೂ ಅನೇಕ ಶಕ್ತಿಯನ್ನ ಕೊಟ್ಟಿದ್ದಾರೆ. ಸಹನ ಶಕ್ತಿ, ಧೈರ್ಯದ ಶಕ್ತಿ, ಪರೀಕ್ಷೆ ಶಕ್ತಿ. ಈಗ ಸಹನೆ, ತಾಳ್ಮೆನೂ ಕೂಡ ಬಹಳ ಮುಖ್ಯ, ದೊಡ್ಡ ಗುಣ, ದೊಡ್ಡ ಶಕ್ತಿ. ನಮ್ಗೆ ಅದ್ರ ಜ್ಞಾನ ಇದೆ, ಆದ್ರೆ ಸಮಯ ಬಂದಾಗ ಆ ಸಹನೆ ತಾಳ್ಮೆ ಕಳ್ಕೊಂಡ್ಬಿಟ್ರೆ
ನಮ್ಗೆ ಆ ಜ್ಞಾನ ಇದ್ಕೊಂಡು ಕೂಡ ಪ್ರಯೋಜನ ಇಲ್ಲ, ಉಪಯೋಗ ಆಗಿಲ್ಲ. ಯಾಕೆ ಬಾಬಾ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಾನು ಎಲ್ಲಾ ಶಕ್ತಿಯನ್ನ ಕೊಟ್ಟಿದ್ದೇನೆ, ಆದರೆ ನಿಮಗೂ ಗೊತ್ತಿರುತ್ತೆ, ಆದ್ರೆ ಅದನ್ನ ಸಮಯಕ್ಕೆ ಸರಿಯಾಗಿ, ಸಮಯಕ್ಕೆ ಸರಿಯಾಗಿ ಆ ಶಕ್ತಿ ಕಾರ್ಯ में लगाना आता है. ಇರುವಂತ ಶಕ್ತಿಯನ್ನ ಕಾರ್ಯದಲ್ಲಿ ಉಪಯೋಗಿಸಕ್ ಬರುತ್ತಾ? ये दुश्मन वार कर देता, पीछे शक्ति याद आती है. तो ब्राह्मण जीवन की विशेषताओं को चेक करो. ब्राह्मण सो फरिश्ता बनेगा, क्षत्रिय सो फरिश्ता नहीं. ಬಾಪ್ ದಾದಾ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಇರುವಂತ ಶಕ್ತಿಯನ್ನ ಶತ್ರುಗಳು ಬಂದಾಗ ಉಪಯೋಗಿಸ್ಬೇಕು. ಶತ್ರುಗಳು ಬಂದ್ ಹೋದ್ಮೇಲೆ ಆಮೇಲೆ ನನ್ನ ಹತ್ರ ಇಂಥ ಶಕ್ತಿ ಇತ್ತು, ಇಂಥ ಗುಣ ಇತ್ತು, ನಾವು ಉಪಯೋಗಿಸೇ ಇಲ್ಲ ಅಂತ ಆಮೇಲೆ ವಿಚಾರ ಚಿಂತೆ ಮಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ಬ್ರಾಹ್ಮಣ ಜೀವನದ ವಿಶೇಷತೆ ನೋಡ್ಕೊಳ್ರಿ. ಬ್ರಾಹ್ಮಣ ಸೋ ಫರಿಸ್ತಾ ಆಗ್ತೇವಿ ವಿನಃ ಕ್ಷತ್ರಿಯ ಸೋ ಫರಿಸ್ತಾ ಅಂತ ಹೇಳಲ್ಲ. ಸಂಗಮ ಯುಗದ ಬ್ರಾಹ್ಮಣರೇ ಪುರುಷಾರ್ಥ ಮಾಡಿ ಮಾಡಿ ಫರಿಸ್ತಾ ಆಗ್ತೇವಿ, ಎಲ್ಲ ತುಂಬಾ ಸಂಪೂರ್ಣತೆಗೆ ಬರ್ತೇವಿ. ಯಾಕೆ ಬ್ರಾಹ್ಮಣ ಸೋ ಫರಿಸ್ತಾ, ಕ್ಷತ್ರಿಯ ಸೋ ಫರಿಸ್ತಾ ಅಲ್ಲ. ಇಷ್ಟೋ ತನಕ ಬಾಪ್ ದಾದಾ 3 ಸ್ವರೂಪದಲ್ಲಿ 1 ಸ್ವರೂಪದ ಡೆಫಿನೇಷನ್ ಹೇಳಿದ್ರು. ಅದು ಬ್ರಾಹ್ಮಣರಂದ್ರೆ, ಸಂಗಮ ಯುಗದ ಬ್ರಾಹ್ಮಣರಂದ್ರೆ ನಮ್ಮಲ್ಲಿ ಯಾವ ಶಕ್ತಿ ಇರಬೇಕು, ಯಾವ ಗುಣ ಇರಬೇಕು, ಹೇಗದನ್ನ ಉಪಯೋಗಿಸ್ಬೇಕು, ಅದರ ಮಹತ್ವತೆನೆ ತಿಳಿಸಿದ್ರು. ಈಗ ದುಸರಾ ಸ್ವರೂಪ, 2ನೇ ಸ್ವರೂಪ ಯಾವ್ದು ಹೇಳಿ? ಫರಿಸ್ತಾ. ಫರಿಸ್ತೆಗಳು ಸೂಕ್ಷ್ಮ ದೇವತೆಯರು. सभी को फरिश्ता बनना ही है ना, कि फरिश्ता बनना मुश्किल है, सहज या मुश्किल, या कभी मुश्किल कभी सहज. ಬಾಪ್ ದಾದಾ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಫರಿಸ್ತಾ ಆಗಕ್ಕೆ ಸಹಜ ಆಗ್ತಾ ಇದೆ ಅಲ್ವಾ? ಸಹಜ ಆಗ್ತಾ ಇದೆಯೋ ಕಠಿಣ ಆಗ್ತಾ ಇದೆಯಾ? ಮತ್ತೆ ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಕಠಿಣನು. तो फरिश्ता स्वरूप की विशेषता सभी जानते भी हो कि फरिश्ता अर्थात डबल लाइट. तो डबल लाइट है. ಬಾಪ್ ದಾದಾ ಕೇಳ್ತಾರೆ, ಫರಿಸ್ತಾ ಅಂದ್ರನೆ ಡಬಲ್ ಲೈಟ್. ಡಬಲ್ ಲೈಟ್ ಆಗಕ್ಕೆ ಬರುತ್ತಾ? ನೋಡಿ ಬಾಬಾ ನಾವು ಎಷ್ಟು ಸಾಧಾರಣ ಇದ್ದಂಥವ್ರನ್ನ ನಮ್ಮನ್ನ ಎಷ್ಟು ಉನ್ನತ ಮಟ್ಟಕ್ಕೆ, ಶ್ರೇಷ್ಠ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸ್ವರೂಪ ಫರಿಸ್ತಾ ಸ್ವರೂಪ ನೋಡಕ್ ಇಷ್ಟಪಡ್ತಾರೆ. ನಮ್ಗಿಷ್ಟೆಲ್ಲ ಶಿಕ್ಷಣ ಕೊಟ್ಟಿದ್ದಾರಂದ್ಮೇಲೆ ಬಾಬನ ಒಂದು ಆಸೆಗಳು ಕೂಡ, ಸಂಕಲ್ಪನು ಕೂಡ ನಾವು ಪೂರ್ಣ ಮಾಡಬೇಕಲ್ವಾ? ಯಾಕೆ ಫರಿಸ್ತಾ ಅಂದ್ರನೆ ಡಬಲ್ ಲೈಟ್. ಬಾಬಾ ಹೇಳ್ತಾರೆ, डबल लाइट है कि कभी बोझ उठाने को दिल करती और उठा लेते हो. ಬಾಬಾ ಹೇಳ್ತಾರೆ, ಯಾವಾಗ್ಲೂ ಹಗೂರಾಗಿರ್ರಿ, ಲೈಟ್ ಆಗಿರ್ರಿ ಅಂತ ಹೇಳ್ತಾರೆ. ಆದ್ರೆ ಕೆಲವೊಮ್ಮೆ ನೀವು ಮಕ್ಕಳು ಇದನ್ನು ಲೈಟ್ ಆಗಿರೋದು ಬಿಟ್ಟು ಸಂದರ್ಭ, ಪರಿಸ್ಥಿತಿಗಳು ಅಥವಾ ಅಲ್ಲ ಸಲ್ಲದ ಮಾತುಗಳನ್ನ ತಲೆಯಲ್ಲಿ ಇಟ್ಕೊಂಡು ವಿಚಾರ ಮಾಡ್ಕೊಂಡು ನಿಮ್ಮ ಮನಸ್ಸನ್ನ ಹೊರೆ, ಭಾರ ಮಾಡ್ಕೊಳ್ಳೋದಿಲ್ಲ ತಾನೆ? ಆ ರೀತಿ ಮಾಡ್ಕೊಳ್ತೀರಾ? उठाने नहीं चाहते हो लेकिन माया सिर पर ठोकरी रख देती है. ಒಮ್ಮೊಮ್ಮೆ ಮಾಯೆ ಏನ್ ಮಾಡ್ಬಿಡುತ್ತೆ, ನಿಮ್ಗೇನೋ ಆ ಮಾಯೆ ಕಡೆ ಹೋಗ್ಬೇಕಂತ ಇಷ್ಟ ಇರಲ್ಲ, ಆದ್ರೂ ಸಹ ಆ ಮಾಯೆಯ ಬುಟ್ಟಿಯನ್ನ, ಆ ವಿಚಾರಗಳು, ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ವಿಚಾರ, ಪರಚಿಂತನೆ ವಿಚಾರ ಎಂಬ ಮಾಯೆಯ ಬುಟ್ಟಿ ತಲೆ ಮೇಲೆ ಇಟ್ಕೊಳ್ಳೋದಿಲ್ಲ ತಾನೆ ಭಾರ. माया अपनी आर्टिफिशियल टेम्पररी शक्ति ऐसे दिखाते हैं जो मजबूरी से भी बोझ उठाना न चाहते भी उठा लेते हैं. ಮಾಯೆನು ಕೂಡ ಅದು ತನ್ನ ಆರ್ಟಿಫಿಷಿಯಲ್ ಟೆಂಪ್ರವರಿ ಶಕ್ತಿ ತೋರಿಸುತ್ತೆ. ಮಾಯೆಯನ್ನು ಅದು ಪರ್ಮನೆಂಟ್ ಅಲ್ಲ, ಒರಿಜಿನಲ್ ಅಲ್ಲ. ಅದು ಮಾಯೆ ಆರ್ಟಿಫಿಷಿಯಲ್, ಅದು ಟೆಂಪ್ರವರಿ, ತನ್ನ ಆಟವನ್ನ, ತನ್ನ ಶಕ್ತಿಯನ್ನ ತೋರಿಸುತ್ತೆ. ಆದ್ರೆ ನಾವು ಗಟ್ಟಿ ಇದ್ದಾಗ ಮಾಯೆನು ಕೂಡ ದೂರ ಹೋಗುತ್ತೆ. जो मजबूरी से भी बोझ उठाना न चाहते भी उठा लेते हैं, क्योंकि कमजोर होने के कारण कमजोर सदा पर अधीन होता है. ಮಾಯೆ ಯಾರ ಹತ್ರ ಬರುತ್ತಂದ್ರೆ ಯಾರು ಕಮ್ಜೋರ್ ಇರ್ತಾರೋ, ದುರ್ಬಲ ಇರ್ತಾರೆ, ಪುರುಷಾರ್ಥದಲ್ಲಿ, ಜ್ಞಾನದಲ್ಲಿ ದುರ್ಬಲ ಇರುವ ಕಾರಣ ಅದು ಏನ್ ಮಾಡುತ್ತೆ, ಮಾಯೆ ತನ್ನ ಕಡೆ
ತಗೊಳುತ್ತೆ. ಅದ್ರ ಜೊತೆಗೆ ಇವರು ಕೂಡ ಪರ ಅಧೀನ ಆಗ್ಬಿಡ್ತಾರೆ. ಮಾಯಿಗೆ ಅಧೀನ ಆದ್ರಂದ್ರೆ ಪರಾಧೀನ. तो माया भी अधीन बना देती है, अधिकारपन भूल जाता है और अधीन बन जाते. तो समय भाषा, उस समय भाषा क्या होती? ಕೆಲವೊಮ್ಮೆ ನೀವು ನಿಮ್ಮ ಅಧಿಕಾರತನ ಮರಿತೀರಿ, ಮಾಯಿಗೆ ಅಧೀನ ಆಗ್ಬಿಡ್ತೀರಿ. ಬಾಬಾ ಹೇಳ್ತಾರೆ, ನಾನು ಕೊಡುವಂತ ಶಕ್ತಿಗಳನ್ನ, ಜ್ಞಾನವನ್ನ, ಗುಣವನ್ನ, ವರದಾನವನ್ನ ಸರಿಯಾಗಿ ನೆನ್ಪಿಟ್ಕೊಂಡು ಸಂದರ್ಭ ಬಂದಾಗ ಉಪಯೋಗಿಸ್ರಿ. ನಿಮ್ಮ ಅಧಿಕಾರತನ ಮರಿಬೇಡಿ. ಆದ್ರೆ ಕೆಲವೊಮ್ಮೆ ಏನ್ ಮಾಡ್ತೀರಿ, ಅಧಿಕಾರವನ್ನ ಮರಿತೀರಿ, ಅಧೀನ ಆಗ್ಬಿಡ್ತೀರಿ. ಅಂದ್ಮೇಲೆ ಆ ಸಮಯದ ಅಧೀನ ಆದಾಗ ಬಾಬಾ ಕೊಟ್ಟಿರುವಂತ ಶಕ್ತಿಯನ್ನ ಮರೆತು ಮಾಯಿಗೆ ಅಧೀನ ಆದಾಗ ಆ ಸಮಯದಲ್ಲಿ ನಿಮ್ಮ ಭಾಷೆ ಏನಿರುತ್ತೆ, ಚಾಹತೆ ತೋ ನಹೀ ಹೋಯ್ लेकिन पता नहीं, हर बात में पता नहीं कहते रहेंगे. ಆ ಒಂದು ಸಂದರ್ಭ ಬಂದಾಗ, ಮಾಯನ ಗೆಲ್ದೇ ಇದ್ದಾಗ, ಸೋತಾಗ ಆಮೇಲೆ ಏನ್ ಹೇಳ್ತೀರಿ, ನಂಗೆ ಗೊತ್ತೇ ಆಗಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ. अधिकारी अर्थात सदा स्वतंत्र और अधीन अर्थात सदा परवश. ಬಾಪ್ ದಾದ ಹೇಳ್ತಾರೆ, ಅಧಿಕಾರಿಗಳೆಂದರೆ ಸದಾ ಸ್ವತಂತ್ರರು. ಅಂದ್ರೆ ಇದರಲ್ಲಿ ಪರೀಕ್ಷೆ ಶಕ್ತಿ, ನಿರ್ಣಯ ಶಕ್ತಿ ಸರಿಯಾಗಿರ್ಬೇಕಾಗುತ್ತೆ. ಎಲ್ಲ ಮಾಡೋ ತಪ್ಪನ್ನ ಮಾಡಿ, ಮಾಡೋ ಮಾತನ್ನ ತಪ್ಪನ್ನ ಮಾತಾಡಿ ಆಮೇಲೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಅಧೀನ ಆದಂಗಾಯ್ತು, ಮಾಯಿಗೆ ಪರವಶ ಆದಂಗಾಯ್ತು. ಅದಕ್ಕೆ ಬಾಪ್ ದಾದ ಹೇಳ್ತಾರೆ, ಅಧಿಕಾರಿ ಅಂದರೆ ಸದಾ ಸ್ವತಂತ್ರರು ಮತ್ತು ಅಧೀನ ಅಂದರೆ ಸದಾ ಪರವಶರು. तो परवश कभी भी मौज की जीवन में नहीं रह सकते. ಮಾಯಿಗೆ ಅಥವಾ ವ್ಯರ್ಥತೆಗೆ ಪರವಶ ಆದ್ರೆ ಅವರು ಆನಂದದ ಜೀವನವನ್ನ ಕಳೆಯಕ್ಕಾಗಲ್ಲ, ಆನಂದದಿಂದ ಇರಕ್ಕಾಗಲ್ಲ. ಬಾಬಾ ಮಕ್ಕಳಿಂದ ಏನ್ ಇಷ್ಟಪಡ್ತಾರೆ, ಮಕ್ಕಳೇ ಸಂಗಮ ಯುಗದ ಜ್ಞಾನಿಗಳು, ನೀವು ಭಾಗ್ಯವಂತರು, ಸದಾ ಖುಷಿಯ ಜೀವನವನ್ನ ನಡೆಸಬೇಕು, ಖುಷಿಯಿಂದ ಇರಬೇಕು. ಅದನ್ನ ಬಿಟ್ಟು ನೀವು ಮಾಯಿಗೆ ಪರವಶ ಆದ್ರೆ ನಿಮ್ಮ ಜೀವನದಲ್ಲಿ ಆನಂದನೇ ಕಳ್ಕೊಂಡ್ಬಿಡ್ತೀರಿ. ಯಾಕೆ ತಾವೆಲ್ಲರೂ ಕೂಡ ಬ್ರಾಹ್ಮಣ ಅರ್ಥಾತ್ ಮೋಜೋಂಕಿ ಜೀವನ್. ಬ್ರಾಹ್ಮಣ, ಸಂಗಮ ಯುಗದ ಬ್ರಾಹ್ಮಣರಂದ್ರೆ ಆನಂದದಿಂದ ಜೀವನ ಕಳೆಯೋರಿರ್ಬೇಕು, ಸುಖಮಯ, ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅಗರ್ ಕೋಯಿ ಭಿ ಸಮಯ ಮೋಜ್ ಕೆ ಬಜಾಯ್ ಮೂಂಜತೆ ಹೋ तो क्या है, कैसे है, ये कैसा है, ये क्या है, क्या नहीं, यही होता है. तो ये मौज नहीं, मूंझने की जीवन है. ನೋಡಿ, ಬಾಬಾ ನಿಜವಾಗ್ಲೂ ಪರಮಾತ್ಮ ಶಿವಬಾಬಾ ಜ್ಞಾನ ಸಾಗರ. ಪ್ರತಿಯೊಂದು ಮಾತನ್ನ ಎಷ್ಟು ನಮ್ಗೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಎಷ್ಟು ಶ್ರೇಷ್ಠ ತಂದೆ ಆಗಿದ್ದಾರೆ. ಅದಕ್ಕೆ ಬ್ರಾಹ್ಮಣರಂದರೆ, ಸಂಗಮ ಯುಗದ ಜ್ಞಾನಿಗಳಂದ್ರೆ ಆನಂದದ ಜೀವನ ಮಾಡಬೇಕು. ಒಂದ್ ವೇಳೆ ಯಾವ್ದಾದ್ರೂ ಸಮಯದಲ್ಲಿ ಆನಂದದ ಖುಷಿಯ ಬದಲಾಗಿ ಅನುಮಾನ, ಸಂಶಯದಲ್ಲಿ ಬಂದು ಇದೇನಾಯ್ತು, ಇದೇ ಹೇಗಾಯ್ತು, ಇದು ಯಾಕಾಯ್ತು ಅಂತ ಪ್ರಶ್ನೆಗಳಲ್ಲಿ ಬಂದ್ರಿ ಅಂದ್ರೆ ಅದು ಮೋಜ್ ನಹಿ, ಮೂಂಜನೇಕಿ ಜೀವನ, ಅದು ಖುಷಿಯಾಗಿಲ್ಲ, ಅದು ಅನುಮಾನ ಅಥವಾ ಗೊಂದಲದ ಜೀವನ ಆಯ್ತು. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ಯಾವಾಗ್ಲೂ ಖುಷಿಯಿಂದ ಇರ್ರಿ. ಇಂಥ ಒಳ್ಳೆ ಜ್ಞಾನ ಸಿಕ್ಕಿದೆ, ಬಾಬಾ ನಮ್ಗೆ ತನ್ನ ಛತ್ರ ಛಾಯೆಯಲ್ಲಿ ಇಟ್ಟಿದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ಮೇಲೆ ನಾವು ಮೋಜ್, ಆನಂದದಿಂದ ಜೀವನ ಕಳಿಬೇಕೇ ವಿನಃ ಮೂಂಜನೆ, ಗೊಂದಲ, ಕನ್ಫ್ಯೂಷನ್ ಅಲ್ಲಿ ಬರುವಂತವ್ರು ಆಗ್ಬಾರ್ದು. ಅಗರ್ कोई भी समय मौज की कमी अनुभव करते हो तो फिर से यह पाठ पहला याद करो कि मैं कौन हूँ. ಬಾಪ್ ದಾದ ಹೇಳ್ತಾರೆ, ಸಂದರ್ಭ ಬಂದಾಗ ನಿಮ್ಮಲ್ಲಿ ಒಂದು ಆನಂದ, ಖುಷಿ ಕಡಿಮೆ ಆಯ್ತು ಅಂತ ಅನಿಸ್ದಾಗ ಈ ಪಾಠ ಮೊದಲು ನೆನ್ಪು ಮಾಡ್ಕೊಳ್ಳಿ, ಮೈ ಕೌನ್ ಹೂ, ನಾನು ಯಾರಾಗಿದ್ದೇನೆ. ನೋಡಿ, ತಂದೆ, ಶಿವ ತಂದೆ ಶಿವಬಾಬಾ ಮಕ್ಕಳಿಗೆ ಎಷ್ಟು ಖುಷಿಯಿಂದ ಇರೋ ಸಲುವಾಗಿ ಎಂತೆಂತ ನಮ್ಗೆ ಒಂದು ವಿಶೇಷವಾದಂತ ಧೈರ್ಯ,
ಇದು ಶಿಕ್ಷಣನೂ ಹೌದು, ಜೊತೆ ಧೈರ್ಯನೂ ಹೌದು. ಜಗತ್ನವ್ರು ಎಲ್ಲ ಹೆದರ್ ಬಿಟ್ಟಿದ್ದಾರೆ, ಭಯ ಪಡ್ತಾ ಇದ್ದಾರೆ. ಆದ್ರೆ ಬಾಬಾ ನಮ್ಗೆ ಶಿಕ್ಷಕನಾಗಿ, ತಂದೆಯಾಗಿ ಧೈರ್ಯ ತುಂಬ್ತಾ ಇದ್ದಾರೆ. ವಾಣಿಯ ಮೂಲಕ, ಮುರುಳಿಯ ಮೂಲಕ ಇದು ಭಗವಂತ ನಮ್ಗೆ ಧೈರ್ಯ ಕೊಡ್ತಾ ಇದ್ದಾರೆ, ಶಕ್ತಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಬಾಪ್ದಾದ ಹೇಳ್ತಾರೆ, ಖುಷಿಯಿಂದ ಇರ್ರಿ. ಏನಂತ ನೆನ್ಪು ಮಾಡ್ಕೊಳ್ಳಿ, ಏನಾದ ಅನುಮಾನ, ಸಂಶಯ, ಗೊಂದಲದಲ್ಲಿದ್ದಾಗ ಮೊದಲನೇ ಪಾಠ ನೆನ್ಪು ಮಾಡ್ಕೊಳ್ಳಿ, ಮೈ ಕೌನ್ ಹೂ, ನಾನ್ ಯಾರಾಗಿದ್ದೇನೆ. ಸಿರ್ಫ್ ಆತ್ಮ ನಹಿ ಲೇಕಿನ್ ಕೌನ್ಸಿ ಆತ್ಮ ಹೂ. ಕೇವಲ ನಾನು ಯಾರಾಗಿದ್ದೇನೆ ತಕ್ಷಣ ನಾನು ಕೇವಲ ಆತ್ಮ ಅಂತ ಅಷ್ಟೇ ನೆನ್ಪಿಟ್ಕೊಳ್ಳೋದಲ್ಲ, ಆದ್ರೆ ನಾನು ಕೌನ್ಸಿ ಆತ್ಮ ಹೂ, ನಾನು ಎಂಥ ಆತ್ಮ ಆಗಿದ್ದೇನೆ. ಬಾಬಾ ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ಹೆಂಗ್ ರಕ್ಷಣೆ ಮಾಡ್ತಾ ಇದ್ದಾರೆ, ಯಾವ ಆತ್ಮ ಆಗಿದ್ದೀನಿ, ಎಂಥ ಆತ್ಮ ಆಗಿದ್ದೀನಿ, ಅದನ್ನ ನೆನ್ಪು ಮಾಡ್ಕೊಳ್ಳಿ. कौन-सी आत्मा हूं, इसके कितने जवाब आएंगे, लंबी लिस्ट है ना। रोज की मुरली में मैं कौन का भिन्न भिन्न पाठ पढ़ते रहते हो, सुनते रहते हो. और ದಿನಾಲು ಮುರುಳಿಯಲ್ಲಿ ಆತ್ಮದ ಸ್ವಮಾನಗಳು ನೆನ್ಪು ಮಾಡಿಸ್ತಾನೆ ಇರ್ತಾರೆ. ನಾನು ಎಂತ ಆತ್ಮ ಆಗಿದ್ದೇನೆ ಅನ್ನುವಂಥದ್ದನ್ನ ದೊಡ್ಡ ಲಿಸ್ಟೇ ಇದೆ, ನೀವೆಲ್ಲ ನೆನ್ಪು ಮಾಡ್ಕೊಳ್ಬೇಕು. ಬಾಬಾ ಆತ್ಮ ಸ್ವಮಾನದ ಬಗ್ಗೆ ತುಂಬಾ ಹೇಳ್ತಾರೆ, ಅದನ್ನ ಪದೇ ಪದೇ ಬಾರಿ ಬಾರಿಗೂ ನೆನ್ಪು ಮಾಡ್ಕೊಳ್ಬೇಕು. ಅಂದ್ಮೇಲೆ ಫರಿಸ್ತಾ ಅರ್ಥಾತ್ ಡಬಲ್ ಲೈಟ್, ಲೈಟ್ ಅರ್ಥಾತ್ ಹಲ್ಕಾಪನ್. ಬಾಪ್ದಾದ ಹೇಳ್ತಾರೆ, ನಿಮ್ಮ ಆತ್ಮದ ವಿಶೇಷತೆ ಏನ್ ಆಗಿದೆ, ಏನೇನಂತ ನೆನ್ಪು ಮಾಡ್ಕೊಂಡ್ರೆ ಖುಷಿ ಆಗುತ್ತೆ. ಫರಿಸ್ತಾ ಅಂದ್ರನೆ ಡಬಲ್ ಲೈಟ್, ಲೈಟ್ ಅಂದ್ರನೆ ಹಗೂರತೆ, ಸದಾ ಹಗೂರ, ಮನಸ್ಸಿನಿಂದ ಸಂಕಲ್ಪದಿಂದ ಹಗೂರಾಗಿರ್ಬೇಕು. हल्कापन का अर्थ है सिर्फ परिस्थिति के समय हल्का नहीं, लेकिन सारे दिन में स्वभाव, संस्कार, संबंध, संपर्क में लाइट रहे. ಬಾಬಾ ಹೇಳ್ತಾರೆ, ಕೇವಲ ಪರಿಸ್ಥಿತಿ ಬಂದಾಗಷ್ಟೇ ನಾವು ಸಮಾಧಾನ ಆಗಿರೋದಲ್ಲ, ಅದು ಇಡೀ ದಿನದಲ್ಲಿ ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಲೈಟ್ ರಹೆ, ಹಗೂರಾಗಿದ್ದೇವ. ಅಂದ್ರೆ ಬೇರೆಯವರ ಸ್ವಭಾವ, ಬೇರೆಯವರ ಸಂಸ್ಕಾರವನ್ನ ನೋಡಿ ನಾವು ತಲೆ ಬಿಸಿ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಪಾತ್ರ ನಾವು ಸರಿಯಾಗಿ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರಂದ್ರೆ ಬೇರೆಯವರ ಸ್ವಭಾವ ಸಂಸ್ಕಾರವನ್ನ ನೋಡಿ ವಿಚಾರ ಮಾಡಿ ಬೋಜ್ ಹೊರೆ ಮಾಡ್ಕೊಂತಾರೆ. ಆದ್ರೆ ಬಾಬಾ ಏನ್ ಹೇಳ್ತಾರೆ, ಇಡೀ ದಿನದಲ್ಲಿ ಬೇರೆಯವರನ್ನ ನೋಡದೆ, ಬೇರೆಯವ್ರ ಬಗ್ಗೆ ಹೆಚ್ಚು ವಿಚಾರ ಮಾಡದೆ, ನಿಮ್ಮ ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಲೈಟ್ ರಹೆ, ಹಗೂರಾಗಿದ್ದೀರಾ. ವೈಸೆ ठीक है, लेकिन स्वभाव संस्कार में भी अगर हल्कापन नहीं है तो फरिश्ता कहेंगे. ನೋಡಿ, ಹಾಗೆ ನಿಮ್ಮ ಪುರುಷಾರ್ಥ ಜೀವನ ಚೆನ್ನಾಗಿದೆ, ಚೆನ್ನಾಗಿ ಇದ್ದೀರಿ, ಆದರೆ ಸ್ವಭಾವ ಸಂಸ್ಕಾರದಲ್ಲಿ ಹಗೂರತೆ ಇಲ್ಲ ಅಂದ್ರೆ ಅವರಿಗೆ ಫರಿಸ್ತಾ ಅಂತ ಹೇಳ್ತಾರ. ನೋಡಿ, ಇಲ್ಲಿ ಸ್ವಭಾವ ಸಂಸ್ಕಾರನೇ ಬಹಳ ಮುಖ್ಯ. ಬಾಪ್ದಾದಂತೂ ನಮ್ಮನ್ನು ಎಷ್ಟು ಪರಿವರ್ತನೆ, ಎಷ್ಟು ಶ್ರೇಷ್ಠತೆಯಲ್ಲಿ ನೋಡಕ್ ಇಷ್ಟಪಡ್ತಾರೆ. ಸ್ವಭಾವ ಸಂಸ್ಕಾರದಲ್ಲೂ ಹಗೂರತನ ಇಲ್ಲ ಅಂದ್ರೆ ಅಂತವ್ರಿಗೆ ಫರಿಸ್ತಾಕೆ ಹೆಂಗೆ ಫರಿಸ್ತಾ ಅಂತಾರ. ಅವ್ರ ಹಲ್ಕೆ ಕಿ ನಿಶಾನಿ ಹೈ. ಯಾರು ಸ್ವಭಾವ ಸಂಸ್ಕಾರದಲ್ಲಿ, ಮಾತಿನಲ್ಲಿ, ಸಂಕಲ್ಪದಲ್ಲಿ ಹಗೂರ ಇರ್ತಾರ ಅಂಥವರ ಲಕ್ಷಣಗಳೇನು. ಹಲ್ಕಿ ಚೀಜ್ ಸಬಿಕೋ ಪ್ಯಾರಿ ಲಗ್ತಿ ಹೈ. ಯಾರು ಹಗೂರಾಗಿರ್ತಾರೆ, ಲೈಟ್ ಆಗಿರ್ತಾರೆ, ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ. कोई बोझ वाली चीज आपको देवे तो पसंद करेंगे, और हल्की बढ़िया चीज हो तो पसंद करेंगे ना. ಬಾಬಾ ಹೇಳ್ತಾ ಇದ್ದಾರೆ, ನೋಡ, ಹಗೂರವಾದ ವಸ್ತು ಎಲ್ಲರೂ ಇಷ್ಟಪಡ್ತಾರೆ, ಭಾರವಾದಂತ ವಸ್ತು ಯಾರು ಇಷ್ಟಪಡಲ್ಲ. ನಿಮ್ಗೆ ಒಂದು ಏನಾದ್ರೂ ಭಾರ ಅದು ಕೊಟ್ರೆ ನೀವೇನಾದ್ರೂ ಇಷ್ಟಪಡ್ತೀರಾ? ಇಷ್ಟಪಡೋದಿಲ್ಲ ತಾನೆ. ಹಲ್ಕೆ ಬಡಿಯ ಚೀಜ್ ಹೋ ತೋ ಪಸಂದ್ ಕರೆಂಗೆನಾ. ಹಗೂರವಾದಂಥದ್ದು ವಸ್ತುಗಳು ನಮ್ಗೆ ಕೊಟ್ರೆ ಎಷ್ಟು ಇಷ್ಟ ಆಗ್ತದೆ. तो जो स्वभाव, संस्कार, संबंध,
संपर्क में हल्के होगा उनकी निशानी वो सर्व को प्यारे और न्यारे होंगे. ಬಾಪ್ ದಾದಾ ಹೇಳ್ತಾರೆ, ಯಾರು ಸ್ವಭಾವ ಸಂಸ್ಕಾರದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಹಗೂರಾಗಿರ್ತಾರೆ ಅವರ ಲಕ್ಷಣ ಅವ್ರ ಎಲ್ಲರಿಗೂ ಇಷ್ಟ ಆಗ್ತಾರೆ ಮತ್ತು ಹಳೆಯ ಜಗತ್ತಿನಿಂದ ನ್ಯಾರ ಆಗಿರ್ತಾರೆ. क्योंकि ब्राह्मण स्वभाव है, अलग स्वभाव नहीं. ब्राह्मण अर्थात सबके दिल पसंद स्वभाव संस्कार व संबंध संपर्क वाले हो. ಬಾಪ್ ದಾದಾ ಹೇಳ್ತಾರೆ, ಬ್ರಾಹ್ಮಣ ಸಂಗಮ ಯುಗದ ಜ್ಞಾನಿ. ಬ್ರಾಹ್ಮಣ ಅಂದ್ರನೇ ಎಲ್ಲರಿಗೂ ಕೂಡ ಪ್ರೀತಿಗೆ ಪಾತ್ರ ಆಗಿರ್ತಾರೆ. ಅವರ ಸ್ವಭಾವ, ನಮ್ದೆಲ್ಲ ಸ್ವಭಾವ ಬ್ರಾಹ್ಮಣ ಸ್ವಭಾವ, ಬೇರೆ ಸ್ವಭಾವ ಅಲ್ಲ. ಆತ್ಮದ ಮೂಲ ಸ್ವಭಾವ, ಆದಿ ಅನಾದಿ ಸ್ವಭಾವ, ಗುಣಲಕ್ಷಣಗಳು, ಅದು ನೆನ್ಪು ಮಾಡ್ಕೊಳ್ಬೇಕು, ಅದು ನಮ್ದು. ಅಂದ್ಮೇಲೆ ಬ್ರಾಹ್ಮಣ ಅಂದ್ರನೆ ಎಲ್ಲರಿಗೂ ಇಷ್ಟ ಆಗಿರುವ ಸ್ವಭಾವ ಸಂಸ್ಕಾರ ಮತ್ತು ಸಂಬಂಧ ಸಂಪರ್ಕದವರು ಶ್ರೇಷ್ಠ ಆಗ್ಬೇಕಾಗಿದೆ. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ದೇಹ और पुरानी दुनिया से रिश्ता नहीं, ये सभी को याद है ना. ಈಗ ಫರಿಸ್ತಾ ಅಂದ್ರನೆ, ಫರಿಸ್ತಾ ಅರ್ಥ ಜಿಸ್ಕು ಪುರಾಣಿ ದೇಹ. ಫರಿಸ್ತಾ ಅಂತ ಹೇಳಿದ್ರೆ ಹಳೆಯ ಜಗತ್ತು ನ ಸಂಬಂಧದಿಂದ ಆ ವಿಚಾರದಿಂದ ದೂರ ಇರಬೇಕು. ಇದು ನೆನಪಿದೆ ಅಲ್ವಾ? ಫರಿಸ್ತಾ ಅರ್ಥಾತ್ ಪರಿವರ್ತನ್ ಕರ್ನೆ ಮೇ ಸಹನ್ ಶಕ್ತಿ ಕಾ ಅವಶ್ಯಕತಾ ಹೋತಿ ಹೈ. ಫರಿಸ್ತಾ ಅಂದ್ರೆ ಪರಿವರ್ತನೆ, ಪರಿವರ್ತನೆ ಆಗೋದ್ರೊಳಗೆ ಸಹನ ಶಕ್ತಿಯ ಅವಶ್ಯಕತೆ ಇದೆ. ಹಳೆಯ ಜಗತ್ತಿನ ಬಗ್ಗೆ ರಿಶ್ತಾ ನಹಿ, ಹೆಚ್ಚು ಆಕರ್ಷಣೆ ಅಲ್ಲ. ये सभी को याद है ना कि अभी भी हो रहा है, पुरानी देह से लगाव है क्या? देह के संबंध से हल्के हो गए हो कि नहीं? काका चाचा मामा उसे न्यारा हो गए हो ना कि अभी भी है? ಬಾಪ್ ದಾದಾ ಹೇಳ್ತಾರೆ, ನೀವೆಲ್ಲ ಈಶ್ವರೀಯ ಜೀವನ, ಬ್ರಹ್ಮ ಕುಮಾರ ಕುಮಾರಿ ಜೀವನ, ಪುರುಷಾರ್ಥಿ ಜೀವನದಲ್ಲಿ ಪುರುಷಾರ್ಥ ಮಾಡಿ ಮಾಡಿ ನಮ್ಮ ಅಂತಿಮ ಗುರಿನೇ ಫರಿಸ್ತಾ ಆಗೋದು. ಅಂದ್ರೆ ಕರ್ಮ ಬಂಧನದಿಂದ, ಸಂಬಂಧಗಳ ಬಂಧನದಿಂದ ಮುಕ್ತರಾಗಿ ಹಾರುವ ದೇವತೆ, ಬೆಳಕಿನ ದೇವತೆಗಳಾಗೋರಂದ್ಮೇಲೆ ತಾವೆಲ್ಲರೂ ಕೂಡ ಹಳೆಯ ಸಂಬಂಧ, ಕಾಕ ಚಾಚಾ ಮಾಮ, ದೇಹ ದೇಹದ ಜಗತ್ತಿನ ಬಂಧನಗಳಿಂದ, ಅಂದ್ರೆ ಮನಸ್ಸು ಅವ್ರ ಹತ್ರ ಮಾತಾಡಬಾರ್ದು ಅಂತಲ್ಲ, ಸಂಬಂಧಿಕರ ಹತ್ರನು ಸ್ನೇಹ ಪ್ರೀತಿಯಿಂದ ಇರಬೇಕು. ಆದ್ರೆ ಬುದ್ಧಿಯಲ್ಲಿರುವಂತ ಆಕರ್ಷಣೆ ಮೋಹದಿಂದ ದೂರ ಆಗ್ಬೇಕು. ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ನ್ಯಾರೆ ಅವ್ರ ಪ್ಯಾರೆ ಹೈ, ಪ್ಯಾರೆ ಹೈ ಲೇಕಿನ್ ನ್ಯಾರೆ ಹೋಗರ್ಕೆ ಪ್ಯಾರೆ ಬನ್ತೆ ಹೈ. ಬಾಬಾ ಹೇಳ್ತಾನೆ, ನ್ಯಾರ ಪ್ಯಾರ ಆಗಿದ್ದೀರಾ? ಜಗತ್ತಿನ ವಾತಾವರಣ ನೋಡಿದಾಗ ಎಲ್ಲರ ಅದ್ರ ಅನುಭವ ಮಾಡ್ತಾ ಇದ್ದೀರಿ. ನ್ಯಾರ ಮತ್ತು ಪ್ಯಾರ, ಬಾಬನ ಜೊತೆಗೆ ಪ್ಯಾರ ಇರಬೇಕು, ಜಗತ್ತಿನಿಂದ ನ್ಯಾರ ಇರಬೇಕು. लेकिन ये देह के संबंध काका चाचा मामा या फिर भी सहज है, सहज या थोड़ा थोड़ा स्वप्न में संकल्प में आता है. ये ಸಂಬಂಧಿಕರು ಆ ಮೋಹವನ್ನ ಬಿಡೋದು ಸಹಜ ಆಗಿದೆಯೋ ಅಥವಾ ಕೆಲವೊಮ್ಮೆ ಅದನ್ನ ನೆನಪಿಗೆ ಬರ್ತಾ ಇರುತ್ತಾ? ಬಾಬಾ ಕೇಳ್ತಾ ಇದ್ದಾರೆ, ಬ್ರಾಹ್ಮಣ ಪರಿವಾರ ಮೇ कोई परिस्थिति आती है तो चाचा काका मामा याद आता है. बाप दादा देखते हैं कि परिस्थिति के समय कई आत्माओं को ब्राह्मण परिवार के बजाय लौकिक संबंध जल्दी स्मृति में आता है. ನೋಡಿ, ಬಾಪ್ ದಾದಾ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರಂದ್ರೆ, ಕೆಲವೊಮ್ಮೆ ಪರಿಸ್ಥಿತಿಗಳು ಬಂದಾಗ ಸಂಗಮ ಯುಗದ ಪುರುಷಾರ್ಥ, ಕೆಲವರಂತೂ ಫಸ್ಟ್ ಬಂದ್ಬಿಡ್ತೇವೆ ನಾವು. ಆದ್ರೆ ಪರಿಸ್ಥಿತಿಗಳು ಬಂದಾಗ ಕೆಲವರಿಗೆ ಲೌಕಿಕ ಸಂಬಂಧಿಕರದೇ ನೆನ್ ಬರುತ್ತೆ, ಕಾಕ ಮಾಮ ಚಾಚಾ ನೆನ್ ಬರುತ್ತೆ. ಬಾಬಾನ ನೆನಪು ಬದಲಾಗಿ ಬ್ರಾಹ್ಮಣ ಪರಿವಾರಕ್ಕೆ ಬಜಾಯ್, ಈ ಸಂಗಮ ಯುಗದ ಈಶ್ವರಿಯ ಪರಿವಾರದ ಬದಲಾಗಿ ಲೌಕಿಕ ಸಂಬಂಧದ ನೆನಪು ಬರುತ್ತೆ. ಪರಿಸ್ಥಿತಿ किनारे के बजाय सहारा अनुभव कराते ही. जब मरजीवा बन गए तो अगले जन्म के संबंधों काका चाचा माम बाप याद है क्या? स्वप्न में भी आते हैं क्या? ಬಾಪ್ ದಾದಾ ತಿಳಿಸ್ತಾ ಇದ್ದಾರೆ.
ಪರಿಸ್ಥಿತಿ ಬಂದಾಗ ಬಾಬನ್ ನೆನಪು, ಈಶ್ವರಿಯ ಪರಿವಾರದ ನೆನಪು ಬರುತ್ತಾ ಅಥವಾ ಲೌಕಿಕದ ನೆನಪು ಬರುತ್ತಾ? ಮರುಜೀವ ಜನ್ಮ ಪಡ್ಕೊಂಡಿದ್ರಿ, ಅಲೌಕಿಕ ಆಧ್ಯಾತ್ಮಿಕ ಜನ್ಮ, ಜೀವನ, ಜ್ಞಾನಿ ಜನ್ಮ ಪಡ್ಕೊಂಡಿದ್ದೀವಿ ಅಂದ್ಮೇಲೆ ಹಿಂದಿನ ಜನ್ಮದ ಯಾಕೆ ನೆನಪು ನಿಮ್ಗೆ? ಅದನ್ನ ನೋಡ್ಕೊಳ್ಳಿ. बाप दादा ने देखा कि फरिश्ता बनने में जो रुकावट होती है उसका कारण एक पहली सीढ़ी है देह भान को छोड़ना, दूसरी सीढ़ी जो और सूक्ष्म है वह देह अभिमान को छोड़ना। देह भान और देह का अभिमान, देह भान फिर भी कॉमन चीज है, लेकिन जितनी ज्ञानी तो आत्मा, योगी तो आत्मा बनते हैं उतना देह अभिमान रुकावट डालता है. ಬಾಬಾ ಹೇಳ್ತಾರೆ, ನೀವೆಲ್ಲ ಫರಿಸ್ತಾ ಆಗ್ಬೇಕಾದ್ರೆ ಅಂತಿಮ ಗುರಿ ತಲುಪಬೇಕು, ಎಲ್ಲ ಬಂಧನಗಳಿಂದ ಮುಕ್ತ ಆಗ್ಬೇಕಂದ್ರೆ ಜ್ಞಾನಿ ಆತ್ಮ, ಯೋಗಿ ಆತ್ಮ ಆಗ್ಬೇಕು. ಮತ್ತು ದೇಹದ ಭಾವನೆ, ದೇಹದ ಅಹಂಕಾರ, ಎರಡನೇದು ದೇಹಾಭಿಮಾನ, ಇದು ಎರಡು ಕೊರತೆ ಇತ್ತು ಅಂದ್ರೆ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಇದು ಎರಡು ನಿಮ್ಗೆ ಏನ್ ಮಾಡುತ್ತೆ? ರುಕಾವಟ್, ತೊಂದರೆ ಮಾಡ್ತಾ ಇರುತ್ತೆ. ದೇಹದ ನಿಮ್ಮ ದೇಹದ ಅಭಿಮಾನ, ನಾನು ಬುದ್ಧಿವಂತ, ನಾನು ಜಾಣ, ನಾನು ವಿದ್ಯಾವಂತ, ನಾನು ಅನ್ನೋದು ಅದು ಒಂದು. ಇನ್ನೊಂದು ದೇಹಾಭಿಮಾನ, ಇದು ಎರಡು ಏನ್ ಮಾಡುತ್ತೆ? ತೊಂದರೆ ಮಾಡುತ್ತೆ. और अभिमान अनेक प्रकार का आता है, अपनी बुद्धि का अभिमान, अपने श्रेष्ठ संस्कारों का अभिमान, अपने अच्छे स्वभाव का अभिमान, अपनी विशेषताओं का अभिमान, अपनी कोई विशेष कला का अभिमान, अपनी सेवा की सफलता का अभिमान, ये सूक्ष्म अभिमान देह भान से भी बहुत महीन है. अभिमान का दरवाजा तो जानते हो ना? ನೋಡಿ, ಅಭಿಮಾನದ ಬಾಗಿಲುಗಳು ಏನೇನಂತ ಗೊತ್ತಲ್ವಾ? ದೇಹಾಭಿಮಾನ ಕೆಲವರಿಗಿರುತ್ತಲ್ಲ, ತಮ್ಮ ವಿಶೇಷತೆಗಳ ಬಗ್ಗೆ ಅಭಿಮಾನ, ಕೆಲವರಲ್ಲಿ ಏನೋ ಒಂದು ಕಲೆ ಇರುತ್ತೆ ಅದ್ರ ಬಗ್ಗೆ ಅಭಿಮಾನ, ಕೆಲವರು ಸೇವೆಯಲ್ಲಿ ಯಶಸ್ಸು ಪಡೆದಿರ್ತಾರೆ ಅದರ ಅಭಿಮಾನ, ಸೂಕ್ಷ್ಮ. ಅಭಿಮಾನದ ಬಾಗಿಲುಗಳು ತುಂಬಾ ಇದ್ದಾವೆ. ಅದಕ್ಕೆ ಮೈಪನ್ ಮೇರಾಪನ್ ಏ ಹೈ ಅಭಿಮಾನಕ್ಕೆ ದರ್ವಾಜೆ, ನಾನು ನನ್ನತನ, ಇದು ದೇಹಾಭಿಮಾನದ ಬಾಗಿಲು. तो फरिश्ता का अर्थ ये नहीं कि सिर्फ देह भान का या देह के आकर्षण से परे हो जाना नहीं. ಬಾಬಾ ಹೇಳ್ತಾರೆ, ಫರಿಸ್ತಾ ಆಗೋದಂದ್ರೆ ಕೇವಲ ದೇಹದ ಆಕರ್ಷಣೆಯಿಂದ ದೂರ ಆಗೋದು ಅಷ್ಟೇ ಅಲ್ಲ, ಆದರೆ ದೇಹದ ಹಳೆಯ ಪ್ರಪಂಚದ ಸಂಬಂಧ, ವಸ್ತು, ವ್ಯಕ್ತಿ, ವೈಭವಗಳ ಆಕರ್ಷಣೆಯಿಂದಲೂ ನೀವು ದೂರ ಆದಾಗ ಅಂಥವ್ರ ಬುದ್ಧಿಯಲ್ಲಿ ಬಾಬನ ನೆನಪು ಚೆನ್ನಾಗಿರುತ್ತೆ. ಅದಕ್ಕೆ ಬಾಬನು ಹೇಳ್ತಾರಲ್ಲ, ನಾನು ನಿಮ್ಮ ಅವಶ್ಯಕತೆಗಳನ್ನ ಪೂರ್ಣ ಮಾಡ್ತೇನೆ, ಆದ್ರೆ ಇಚ್ಛೆಗಳು ಪೂರ್ಣ ಮಾಡಕ್ಕಾಗಲ್ಲ. ನಿಮ್ಗೇನು ಅವಶ್ಯಕತೆ ಇರುತ್ತೋ ಅದು ನಾನು ಎಲ್ಲ ಪೂರ್ಣ ಮಾಡ್ತೇನೆ. ಕೆಲವರು ಅವಶ್ಯಕತೆಗಿಂತ ಮೀರಿ ಏನೇನೋ ಇಚ್ಛೆ ಇಟ್ಕೊಂತಾರೆ, ಸ್ಥಾನ, ಮಾನ, ವರ್ಣನೆ, ಮಹಿಮೆ. ಆ ಇಚ್ಛೆಗಳನ್ನ ನಾನು ಪೂರ್ಣ ಮಾಡೋದಿಲ್ಲ. ಯಾಕೆ? ಇಚ್ಛೆಗಳು ನಿಮ್ಗೆ ತುಂಬಾ ಇರುತ್ತೆ, ಇಚ್ಛೆಗಳಿಗೆ ಅಂತ್ಯನೇ ಇಲ್ಲ. ಇಚ್ಛೆಗಳ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನೀವು ಫರಿಸ್ತಾ ಆಗೋಕ್ ಸಾಧ್ಯ ಇಲ್ಲ. ಯಾಕೆ ಶಿವಬಾಬಾ ಹೇಳ್ತಾರೆ, ಈಗ ಏನ್ ಮಾಡ್ಬೇಕು? ಜಹಾ ಅಭಿಮಾನ್ ಹೋತಾ ಹೈ ವಹಾ ಅಪಮಾನ್ ಬಿ ಜಲ್ದಿ ಫೀಲ್ ಹೋತಾ ಹೈ. ಯಾರಲ್ಲಿ ಅಭಿಮಾನ ಇರುತ್ತೋ ಅಂಥವರಿಗೆ ಬೇರೆಯವ್ರು ಏನ್ ಹೇಳಿದ್ರು ಸಹ ಅಪಮಾನದ ಫೀಲಿಂಗ್ ಬೇಗ ಆಗ್ಬಿಡುತ್ತೆ, ಮೂಡ್ ಆಫ್ ಆಗ್ಬಿಡ್ತಾರೆ. ದೊಡ್ಡವ್ರು ಏನ್ ಹೇಳಿದ್ರು ಕೂಡ ಅಪಮಾನ ಅನ್ಸ್ಬಿಡುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲಿ ಅಭಿಮಾನ ಇರುತ್ತೋ ಅಂಥವರಿಗೆ ಅಪಮಾನದ ಫೀಲ್ ಬೇಗ ಆಗುತ್ತೆ. ಜಹಾ ಅಭಿಮಾನ ಹೋತಾ ಹೈ वहाँ अपमान की फीलिंग बहुत जल्दी होती है, क्योंकि मैं और मेरे के दरवाजे खुले हुए होते हैं. बाप दादा ದೇಹಾಭಿಮಾನ ಇದ್ದಂಥವ್ರಿಗೆ ಬೇಗ, ಯಾರಾದ್ರೆ ಏನಾದ್ರೂ ಬೇಗ ಅಪಮಾನದ ಫೀಲಿಂಗ್ ಆಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇವರಲ್ಲಿ ಇನ್ನೂ ಮೈ ಅವ್ರ ಮೇರೆ ದರ್ವಾಜೆ ಖುಲೆ ಹುಯೆ ಹೋತೆ ಹಿ, ನಾನು ಮತ್ತು ನನ್ನದನು ಅಂತದ್ದು ಬಾಗ್ಲು ಓಪನ್ ಇದೆ ಅಂತ. ಫರಿಸ್ತಾಕ यथार्थ स्वरूप है देह भान और देह के संबंध से देह अभिमान से न्यारा.
ಫರಿಸ್ತಾ ಅಂದ್ರೆ ನಿಜವಾದ ಸ್ವರೂಪ ಅಂದ್ರೆ ದೇಹದ ಅಭಿಮಾನ, ದೇಹದ ಸಂಬಂಧದಿಂದ, ದೈಹಿಕ ಭಾವನೆಯಿಂದ ಅನಾಸಕ್ತರಾಗೋದು. अगर कोई गुण है, कोई शक्ति है तो दाता को क्यों भूल जाते? ಒಂದ್ ವೇಳೆ ನಿಮ್ಮಲ್ಲಿ ಏನೊಂದು ಒಳ್ಳೆ ಗುಣ ಇತ್ತಪ್ಪ, ಶಕ್ತಿ ಇತ್ತು, ನಿಮ್ಮ ಸ್ವಭಾವ ಚೆನ್ನಾಗಿತ್ತು ಅಂತ ತಿಳ್ಕೊಳ್ಳಿ. ಅಂತ ಸಮಯದಲ್ಲಿ ದಾತ ಕೊಟ್ಟಿರುವಂತ ದಾತನನ್ನ ಯಾಕೆ ಮರಿತೀರಿ? ಮರಿಬಾರ್ದು. ಅವರ ಕೊಡುಗೆ ಅದು, ಅವ್ರ ದೇಣಿಗೆ ಅದು, ಅದನ್ನ ನೆನ್ಪಿಟ್ಕೊಳ್ಬೇಕು. ದಾತನನ್ನ ಮರಿಬೇಡಿ. और दूसरी बात, इससे सहज न्यारे होने का रास्ता व विधि बहुत सहज है. एक अक्षर है, एक अक्षर में इतनी ताकत है जो देह अभिमान और देह भान सदा के लिए समाप्त हो जाता है. वो एक शब्द कौन सा है? करन करावनहार बाप करा रहा है. ಈ ಒಂದು ದೇಹಾಭಿಮಾನದಿಂದ ನೀವು ದೂರ ಆಗ್ಬೇಕಾದ್ರೆ ಒಂದು ಶಬ್ದ ನೆನ್ಪಿಟ್ಕೊಳ್ಬೇಕು, ಮಾಡಿಸುವಂತವ್ರು ಬಾಪ್ ದಾದ ಆಗಿದ್ದಾರೆ. करन करावनहार शब्द भान और अभिमान दोनों को मिटा देता है. ಮಾಡಿಸುವಂತವ್ರು ಭಗವಂತ ಕೊಡುವಂತ ದಾತ. ನಮ್ಗೆ ಇಷ್ಟೆಲ್ಲ ಜ್ಞಾನ ಕೊಟ್ಟು ನಮ್ಮನ್ನ ತಯಾರಿ ಮಾಡಿದ್ದಾರೆ, ಗುಣವಂತರನ್ನಾಗಿ ಮಾಡಿದ್ದಾರೆ, ಎಲ್ಲ ಶ್ರೇಷ್ಠ ಮಾಡಿದಾರ ಅಂದ್ಮೇಲೆ ಮಾಡಿಸುವಂತ ಬಾಬನನ್ನ ಮರಿಬಾರ್ದು. ಮಾಡಿಸುವಂತವರನ್ನ ಮರ್ತ್ರೆ ಅಲ್ಲಿ ಅಭಿಮಾನ, ದೇಹಾಭಿಮಾನ ಬಂದ್ಬಿಡುತ್ತೆ. ಅದಕ್ಕಾಗಿ ಒಂದು ಏಕ್ ಶಬ್ದ ಯಾद करना ही तो सहज है ना. और सारी पॉइंट्स भूल भी जाओ, भूलना तो नहीं है, लेकिन अगर भूल भी जाओ तो एक शब्द को याद कर सकते हो. ನೋಡಿ, ಒಂದು ಪಾಯಿಂಟ್, ಒಂದು ಶಬ್ದ ನೆನ್ಪಿಟ್ಕೊಳ್ಳೋದು ತುಂಬಾ ಸಹಜ ಅಲ್ವಾ? ವಾಣಿ ಜ್ಞಾನ ತುಂಬಾ ವಿಸ್ತಾರ ಇದೆ. ಎಷ್ಟೇ ವಿಸ್ತಾರ ಇದ್ರೂ ಕೂಡ ಮುಖ್ಯ ಪಾಯಿಂಟ್, ಮುಖ್ಯ ಶಬ್ದವನ್ನ ನೆನ್ಪಿಟ್ಕೊಳ್ಬೇಕು. ಅದು ಯಾವುದು? करन करावनहार बाबा है. तो देखो फरिश्ता जीवन का अनुभव कितने सहज अनुभव होता है. ನೋಡಿ, ನೀವು ಫರಿಸ್ತಾ ಆಗ್ಬೇಕು ಅಂತ ಹೊರಟಿದ್ರಿ, ಫರಿಸ್ತಾ ಜೀವನ ನಡೆಸ್ಬೇಕು ಅಂತ ಹೇಳಿದ್ರೆ ಮಾಡಿಸುವಂತ ಬಾಬಾ ಆಗಿದ್ದಾರೆ. ಅವನು ನಮ್ಗೆ ಸೇಫ್ ಆಗಿಟ್ಟಿದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಅವನ ದೃಷ್ಟಿ ನಮ್ಮ ಮೇಲೆ ಇದೆ. ಮಾಡಿಸುವಂತರು ಬಾಬಾ ಅಂತ ನಾವು ಸದಾ ನೆನ್ಪಿಟ್ಕೊಂಡಾಗ ನಾವು ಫರಿಸ್ತಾ ಜೀವನ ಅನುಭವ ಕಿತ್ನಾ ಸಹಜ ಅನುಭವ ಹೋಗ. ಫರಿಸ್ತಾ ಜೀವನ ಮಾಡೋದು ಎಷ್ಟು ಸಹಜ ಆಗುತ್ತೆ. ಬ್ರಹ್ಮ ಬಾಪ್ ಫರಿಸ್ತಾ